ಹಾಯ್ ಆರ್ಮೀಸ್. ಇವತ್ತು ನಾವು ತೇಯಂಗ್ ಅವರಿಗೆ ಒಂದು 2 ಶಾಟ್ ನೋಡೋಣ. ಈ 2 ಶಾಟ್ ನೇಮ್ ಬಂದ್ಬಿಟ್ಟು ಲಾಸ್ಟ್ ವೆಡ್ಡಿಂಗ್ ಗಿಫ್ಟ್ ಅಂತ. ಸ್ಟೋರಿನ ಸ್ಟಾರ್ಟ್ ಮಾಡೋಣ. ಅಟ್ ಎ ವೆಡ್ಡಿಂಗ್ ಸೆರೆಮನಿ, ಪ್ರೀಸ್ಟ್ ಹೇಳ್ತಾರೆ, ಮಿಸ್ ವಯನ್, ವಿಲ್ ಯು ಟೇಕ್ ಮಿಸ್ಟರ್ ಕಿಮ್ ತೇಯಂಗ್ ಹ್ಯಾಸ್ ಯುವರ್ ಲಾಫುಲ್ ಹಸ್ಬೆಂಡ್? ನೀವು ತುಂಬ ಎಕ್ಸೈಟ್ಮೆಂಟ್ನಲ್ಲಿ ಎಸ್ ಐ ಡು ಅಂತ ಹೇಳ್ತೀರಾ. ಆವಾಗ ಪ್ರೀಸ್ಟ್ ವಿನ ನೋಡಿ, ಮಿಸ್ಟರ್ ಕಿಮ್ ತೇಯಂಗ್, ವಿಲ್ ಯು ಟೇಕ್ ಮಿಸ್ ವಯನ್ ಹ್ಯಾಸ್ ಫುಲ್ ಯುವರ್ ಲಾಫುಲ್ ವೈಫ್? ಆವಾಗ ವಿ ನಿಮ್ಮನ್ನ ನೋಡ್ತಾರೆ, ಎಸ್ ಐ ಡು. ಓಕೆ, ನವ್ ಯು ಮೇ ಎಕ್ಸ್ಚೇಂಜ್ ದ ವೆಡ್ಡಿಂಗ್ ರಿಂಗ್. ವಿ ನಿಮ್ಮ ಐಸ್ನ ನೋಡಿಕೊಂಡೇ ನಿಮ್ಮ ಕೈಗೆ ರಿಂಗ್ ಹಾಕ್ತಾರೆ. ಆವಾಗ ಪ್ರೀಸ್ಟ್ ಹೇಳ್ತಾರೆ, ನವ್ ಯು ಬೋತ್ ಆರ್ ಅಫಿಷಿಯಲಿ ಹಸ್ಬೆಂಡ್ ಆ್ಯಂಡ್ ವೈಫ್. ವಿ ಯು ಮೇ ಕಿಸ್ ದ ಬ್ರೈಡ್ ನವ್. ವಿ ನಿಮ್ಮನ್ನ ಹೋಲ್ಡ್ ಮಾಡಿ ಹತ್ತಿರ ಬರ್ತಾರೆ. ನೀವು ಅವ್ರ ಐಸ್ಗೆ ಲಾಕ್ ಆಗಿಬಿಟ್ರಿ. ಬ್ಲಿಂಕು ಕೂಡ ಮಾಡದೆ ವಿನ ನೋಡ್ತಾ ಇದ್ದೀರಾ. ವಿ ಕ್ಲೋಸಾಗಿ ಬಂದು ನಿಮಗೆ ಕಿಸ್ ಮಾಡಿದೆ ನಿಮ್ಮ ಇಯರ್ಸ್ ಹತ್ರ ಬಂದು, ಇದು ನಾನೇನು ಕೊಡ್ತಿರೋ ಬಿಗ್ಗೆಸ್ಟ್ ಗಿಫ್ಟ್, ವೆಲ್ ಹೋಲ್ಡಿಂಗ್ ಯುವರ್ ವೆಡ್ಡಿಂಗ್ ರಿಂಗ್ ಇನ್ ಯುವರ್ ಹ್ಯಾಂಡ್. ಕೊನೆವರೆಗೂ ಇದನ್ನ ರಿಮೂವ್ ಮಾಡಬಾರ್ದು. ಅಕಸ್ಮಾತ್ ನೀನೇನಾದರೂ ಇದನ್ನ ರಿಮೂವ್ ಮಾಡಿದೆ ಅಂತಂದರೆ ನಿನ್ನ ಸಂಬಂಧ ಮುರಿಯುತ್ತೆ ವಯನ್, ಆಯಿತಾ ಅಂತ ಹೇಳ್ತಾರೆ. ನೀವು ವಿ ಶೋಲ್ಡರ್ನಲ್ಲಿ ಲೈಟಾಗಿ ಹೀಟ್ ಮಾಡ್ತೀರಾ. ಏನು ವಿ, ಮ್ಯಾರೇಜ್ನಲ್ಲೂ ಈ ಥರ ಹೇಳ್ತಿದ್ಯಲ್ಲ, ಪ್ಲೀಸ್ ಈ ಥರ ಎಲ್ಲ ಹೇಳ್ಬೇಡ. ನನ್ನ ಕೊನೆವರೆಗೂ, ನನ್ನ ಕೊನೆ ಉಸಿರು ಇರುವಾಗೂ ಕೂಡ ನಾನು ಈ ರಿಂಗ್ನ ರಿಮೂವ್ ಮಾಡಲ್ಲ ಅಂತ ಹೇಳ್ತೀರಾ. ಆವಾಗ ಎಲ್ಲರೂ ಕಿಸ್ ಮಾಡಿ ಅಂತ ಜೋರಾಗಿ ಹೇಳ್ತಾ ಇದ್ದಾರೆ. ತೇಯಂಗ್ ನಿಮ್ಮ ಫೇಸ್ನ ಹೋಲ್ಡ್ ಮಾಡಿಕೊಂಡು ಕಿಸ್ ಮಾಡ್ತಾರೆ. ಎಲ್ಲರೂ ಕಿರ್ಚಾಡ್ತಾ ಇದ್ದಾರೆ. ಸ್ವಲ್ಪ ಜನ ಚೇರ್ ಅಪ್ ಮಾಡ್ತಾ ಇದ್ದಾರೆ. ಇದನ್ನ ನೆನೆಸ್ಕೊಂಡು ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಆವಾಗ ನಿಮ್ಮ ಮನೆ ಡೋರ್ನ ಯಾರೋ ರಿಂಗ್ ಮಾಡ್ತಾ ಇದ್ದಾರೆ. ನೀವು ರಿಯಾಲಿಟಿಗೆ ಬರ್ತೀರಾ. ನೀವು ನಿಮ್ಮ ಮ್ಯಾರೇಜ್ ಡೇಸ್ನೆಲ್ಲ ನೆನ್ಪು ಮಾಡಿಕೊಂಡು ಹಾಗೆ ಒಂದು ಚಿಕ್ಕದಾಗಿ ಸ್ಮೈಲ್ ಮಾಡ್ತೀರಾ. ಅಗೇನ್ ಡೋರ್ ಬೆಲ್ ತುಂಬ ಅಗ್ರೆಸಿವ್ ಆಗಿ ರಿಂಗ್ ಮಾಡ್ತಾ ಇದ್ದಾರೆ. ನೀವು ಬೇಗ ಹೋಗಿ ಡೋರ್ನ ಓಪನ್ ಮಾಡ್ತೀರಾ. ಅಲ್ಲಿ ಯಾರಿರೋದಂದರೆ ನಿಮ್ಮ ಹಸ್ಬೆಂಡ್ ವಿ ಕೋಲ್ಡ್ ಫೇಸ್ನಲ್ಲಿ ನಿಂತಿದ್ದಾರೆ. ಡೋರ್ ಓಪನ್ ಮಾಡೋಕ್ಕೆ ಇಷ್ಟೊತ್ತು ಬೇಕಾ? ನೀವು ಸ್ಯಾಡಾಗಿ ಹೆಡ್ನ ಡೌನ್ ಮಾಡ್ಕೊಂಡು ನಿಂತಿದ್ದೀರಾ. ವಿ ಒಂದು ಲುಕ್ ಬಿಟ್ಟು ನಿನ್ನ ಲೈಟಾಗಿ ಪುಷ್ ಮಾಡಿ ಒಳಗಡೆ ಹೋಗ್ತಾರೆ. ತೇಯಂಗ್, ಊಟ ರೆಡಿ ಇದೆ, ಸ್ಟಾಪ್ ಬೈ ತೇಯಂಗ್. ನನಗೇನು ಬೇಕಿಲ್ಲ, ನಾನು ಆಲ್ರೆಡಿ ತಿನ್ಕೊಂಡು ಬಂದಿದ್ದೀನಿ. ಆದರೆ ವಿ, ಅದೇ ತಿಂದೆ ಅಂತ ಹೇಳ್ತಿದ್ದೀನಿ ತಾನೇ, ಸುಮ್ಮನೆ ನನ್ನ ಜೊತೆ ಮಾತಾಡೋಕ್ಕೆ ಬರಬೇಡ. ನಿನ್ನ ಮುಖ ನೋಡೋಕ್ಕೂ ಕೂಡ ನನಗಿಷ್ಟ ಆಗಲ್ಲ ಅಂತ ಕೋಪದಿಂದ ಹೇಳಿ ರೂಮ್ಗೆ ಹೋಗ್ತಾರೆ. ನಿಮಗೆ ಟಿಯರಿ ಬರ್ತಾ ಇದೆ. ವಿ ಮೊದಲಿನ ರೀತಿ ಇಲ್ಲ, ಟೋಟಲಾಗಿ ಚೇಂಜ್ ಆಗಿದ್ದಾನೆ. 1 ಇಯರ್ ಬ್ಯಾಕ್ ನಿಮ್ಮ ಮ್ಯಾರೇಜ್ ಹೆಂಗಾಯಿತು, ನೀವು ತೇಯಂಗ್ ಹೆಂಗಿದ್ರಿ ಅನ್ನೋದನ್ನ ನೆನ್ಪು ಮಾಡ್ಕೋತೀರಾ. ಅಷ್ಟು ಹ್ಯಾಪಿಯಾಗಿ ನಗ್ನಗ್ತಾ ಮಾತಾಡ್ತಿದ್ದೀವಿ. ಇವಾಗ ಹಾಗೆ ಅಪೋಸಿಟಾಗಿ ಚೇಂಜ್ ಆಗಿದ್ದಾರೆ. ನಿಮ್ಮ ಮುಖ ನೋಡೋಕ್ಕೂ ಕೂಡ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ನೆನೆಸ್ಕೊಂಡು ನೀವು ತುಂಬ ಸ್ಯಾಡಾಗಿ ಕಿಚನ್ನಲ್ಲಿ ಕೂತಿದ್ದೀರಾ. ವಿ ಅವ್ರು ಏನೇ ತಿಂದೆ ಅಂತ ಹೇಳಿದ್ರು ನಿಮ್ಮ ಮನಸ್ಸು ಹೇಳ್ತಿರುತ್ತೆ ಅವ್ರೇನೂ ತಿಂದಿಲ್ಲ ಅಂತ. ನೀವು ಹಾಗೆ ಒಂದು ಟ್ರೇನಲ್ಲಿ ಫುಡ್ನ ಎತ್ಕೊಂಡು ಹೋಗ್ತಾ ಇದ್ದೀರಾ. ನೀವು ಮೆಲ್ಲಗೆ ಡೋರ್ ಓಪನ್ ಮಾಡ್ತೀರಾ. ವಿ ತುಂಬ ಬ್ಯುಸಿಯಾಗಿ ಲ್ಯಾಪ್ಟಾಪ್ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನೀವು ಒಳಗಡೆ ಹೋಗ್ತೀರಾ. ಬಟ್ ವಿ ಹತ್ರ ಹೋಗೋಕ್ಕೆ ಮುಂಚೆ ನಿಮ್ಮ ಜಸ್ಟ್ ಒಂದು ಕಾಲು ಸ್ಲಿಪ್ಪಾಗಿ ನೀವು ತಂದಿರೋ ಫುಡ್ಡೆಲ್ಲ ವಿ ಮತ್ತು ಆ ಲ್ಯಾಪ್ಟಾಪ್ ಮೇಲೆ ಚೆಲ್ಲುತ್ತೆ. ವಿಗೆ ತುಂಬ ಕೋಪ ಬಂದು ನಿಮಗೆ ಸ್ಲ್ಯಾಂಪ್ ಮಾಡ್ತಾರೆ. ನೀವು ತುಂಬ ಶಾಕಿಂಗಾಗಿ ಅವ್ರನ್ನ ನೋಡ್ತೀರಾ. ಬಿಕಾಸ್ ವಿ ಇದುವರೆಗೂ ನಿಮಗೆ ಒಂದು ಸ್ಲ್ಯಾಂಪು ಕೂಡ ಮಾಡಿರೋಲ್ಲ. ಇವಾಗ ಯಾರೇ ನಿನ್ನ ಊಟ ತಗೋಬಾ ಅಂತ ಹೇಳಿದ್ರು, ನನ್ನ ವರ್ಕೆಲ್ಲ ಸ್ಪಾಯ್ಲ್ ಆಯ್ತು ಇವಾಗ. ಅದಲ್ಲ ವಿ, ನೀವು ಏನೂ ತಿಂದಿಲ್ಲ ಅಂತ ಗೊತ್ತಿಲ್ಲದೆ ತಗೊಂಡು ಬಂದೆ. ಹೌದು, ನಾನು ತಿಂದಿಲ್ಲ. ಆದರೆ ಹಸುವಿನಿಂದ ಇರ್ತೀನಿ ಸಹ, ನೀನು ಮಾಡಿರೋ ಅಡುಗೆ ಮಾತ್ರ ತಿನ್ನಲ್ಲ. ಇಷ್ಟು ದಿನ ಪಾಪ ಅಂತ ರೂಮ್ನಲ್ಲಿ ಮಲ್ಕೊಳ್ಳೋಕೆ ಅಲೋ ಮಾಡಿದೆ.
ಇವತ್ತಿಂದ ನೀನು ಹಾಲಿನಲ್ಲೇ ಮಲ್ಕೋ ಅಂತ ಹೇಳ್ತಾರೆ. ನೀವು ಅಳ್ಕೊಂಡೇ ಹೊರಗಡೆ ಹೋಗ್ತೀರಾ. ನೀವು ಹೋದ ಅದೇ ಸೆಕೆಂಡ್ಗೆ ವಿ ಡೋರ್ನ ಕ್ಲೋಸ್ ಮಾಡ್ತಾರೆ. ನೀವು ಅದೇ ಡೋರ್ ಹತ್ರ ಕೂತ್ಕೊಂಡು ಅಳ್ತೀರಾ. ವಿ ಯಾಕೆ ಈ ಥರ ಇದ್ದಾರೆ ಅಂತ, ಯಾಕೆ ಹಿಂಗೆ ಆಡ್ತಿದ್ದಾರೆ ಅಂತಲೂ ಗೊತ್ತಿಲ್ಲ. ನೀವೇನೇ ಕೇಳೋಕ್ಕೋದ್ರೂ ಸುಮ್ಮನೆ ನಿಮ್ಮನ್ನ ಬೈದು ಕಳಿಸ್ತಾರೆ. ರೀಸನ್ ಇಲ್ಲದೆ, ಏನೂ ರೀಸನ್ ಇಲ್ಲದೆ ನಿಮ್ಗೆ ಸುಮ್ಮನೆ ಬೈತಾ ಇದ್ದಾರೆ. ಸೊ ನಿಮಗೆ ತುಂಬ ಬೇಜಾರಾಗ್ತಿರುತ್ತೆ. ನನ್ನ ಹಸ್ಬೆಂಡೇ ನನ್ನನ್ನು ಹೇಟ್ ಮಾಡ್ತಿದ್ದಾರೆ, ಅದು ಏನಕ್ಕೆ ಹೇಟ್ ಮಾಡ್ತಿದ್ದಾರೆ ಅಂತಲೇ ಗೊತ್ತಿಲ್ಲ. ಬಟ್ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಿಮಗೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿರುತ್ತೆ. ಹಾಗೆ ಅಳ್ಕೊಂಡು ಅಲ್ಲೇ ಮಲ್ಕೊತೀರ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ವಿ ಆಫೀಸ್ಗೆ ರೆಡಿ ಆಗಿ ಡೋರ್ ಓಪನ್ ಮಾಡ್ತಾರೆ. ನೀವು ಅಲ್ಲೇ ಫ್ಲೋರ್ನಲ್ಲಿ ಮಲಗಿದ್ದೀರಾ. ವಿ ಐಸ್ ರೋಲ್ ಮಾಡಿ ನಿಮ್ಮನ್ನ ನೋಡ್ದಿರೋ ಹಾಗೆ ಏನೋ ಒಂದು ವಸ್ತು ಕೆಳಗಡೆ ಬಿದ್ದಿದೆ ಅನ್ನೋ ರೀತಿ ಅವರು ಹೋಗ್ತಾರೆ. ಸೊ ಹಾಗೆ ಒಂದು ಸ್ವಲ್ಪ ಟೈಮ್ ಆದಮೇಲೆ ನೀವು ಎದ್ದೇಳ್ತೀರಾ. ನೀವು ಎದ್ದೇಳಿ ವಿ ರೂಮ್ನ ನೋಡ್ತೀರಾ. ಅಲ್ಲಿರೋ ಕ್ಯಾಲೆಂಡರ್ನ ನೋಡಿ ನಿಮ್ಮ ಮುಖದಲ್ಲಿ ಏನೋ ಒಂಥರ ಚಿಕ್ಕದಾಗಿ ಸ್ಮೈಲ್ ಅಪೇರ್ ಆಗುತ್ತೆ. ಎದ್ದು ಕೆಳಗಡೆ ಹೋಗ್ತೀರಾ. ವಿ ರೆಡಿಯಾಗಿ ಹೊರಗಡೆ ಹೋಗ್ತಾರೆ. ನೀವು ವಿ ಅವ್ರನ್ನ ಕೂಗ್ತೀರಾ, ವಿ ಇವತ್ತು ಮನೆಗೆ ಬೇಗ ಬರ್ತೀಯಾ? ವಿ ಟರ್ನು ಮಾಡಿ ನಿಮ್ಮನ್ನ ನೋಡ್ತಾರೆ. ಏನಕ್ಕೆ? ಬಂದಮೇಲೆ ಗೊತ್ತಾಗುತ್ತೆ, ಬರ್ದ್ರೆ ಗೊತ್ತಾಗುತ್ತೆ ವಿ. ನಿನ್ನ ಮುಖ ನೋಡಬಾರ್ದು ಅಂತ ನಾನು ನೈಟ್ ಲೇಟಾಗಿ ಬರ್ತೀನಿ, ಮತ್ತು ಮಾರ್ನಿಂಗ್ ಬೇಗ ಹೋಗ್ತೀನಿ. ನೀನು ಹೇಳಿದ್ನ ನಾನೇನಕ್ಕೆ ಕೇಳಬೇಕು? ಅದರಲ್ಲೂ ಬೇಗ ಬಾ ಅಂತ ಹೇಳ್ತಿದ್ಯಾ? ನೋಡು ವಯನ್, ನಿನಗೆ ಕೆಲಸ ಏನಿದೆ ಅಷ್ಟು ಮಾತ್ರ ನೀನು ನೋಡ್ಕೊಂಡಿದ್ರೆ ಸಾಕು. ನನ್ನ ಪರ್ಸ್ನಲ್ ಲೈಫ್ ಆಗಲಿ, ನನ್ನ ಬಗ್ಗೆ ಆಗಲಿ ಕೇರ್ ತಗೊಳ್ಳೋ ಅವಶ್ಯಕತೆ ನಿನಗಿಲ್ಲ, ಆಯಿತಾ ಅಂತ ಹೇಳಿ ಕೋಪದಿಂದ ಕಾರ್ನಲ್ಲಿ ಹೋಗ್ತಾರೆ. ನಿಮಗೆ ತುಂಬ ಬೇಜಾರಂತ ಅನ್ನಿಸ್ತಿರುತ್ತೆ. ಬಟ್ ವಿಗೆ ಇವತ್ತು ಏನು ಡೇ ಅಂತ ಗೊತ್ತಾದರೆ, ನೆನಪಾದರೆ ಅವ್ರು ಬೇಗ ಬರ್ತಾರೆ ಅನ್ನೋ ನಂಬಿಕೆಯಲ್ಲಿ ನೀವಿದ್ದೀರಾ. ಸೊ ಹಾಗೆ ಟೈಮ್ ಸ್ಕಿಪ್ ಆಗುತ್ತೆ. ಸೊ ಆಫ್ಟರ್ನೂನ್ ಕೂಡ ಆಗುತ್ತೆ. ಏನೋ ಗೊತ್ತಿಲ್ಲ, ನಿಮಗೆ ವಿನ ನೋಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಅವರು ಆಫೀಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀರಾ. ಬಟ್ ನಿಮಗೆ ಗೊತ್ತು, ಅವ್ರು ಆಫೀಸ್ಗೆ ಹೋದರೆ ನಿಮ್ಮನ್ನ ಚೆನ್ನಾಗಿ ಬೈದೇ ಕಳಿಸ್ತಾರೆ ಅನ್ನೋದು ಗೊತ್ತು. ಸೊ ಆದ್ರೂ ಏನೇ ಆಗೋದಾಗಲಿ ಅಂದ್ಬಿಟ್ಟು ನೀವು ವಿ ಆಫೀಸ್ಗೆ ಹೋಗ್ತೀರಾ. ಸೊ ಅಲ್ಲಿರೋ ರಿಸೆಪ್ಷನಿಸ್ಟ್ಗೆ ನೀವು ಯಾರು ಅನ್ನೋದು ಗೊತ್ತು. ಸೊ ಅದರಿಂದ ನಿಮ್ಮನ್ನ ಒಳಗೋಗೋಕ್ಕೆ ಅಲೌ ಮಾಡ್ತಾರೆ. ಸೊ ನಿಮಗೆ ವಿ ಕ್ಯಾಬಿನ್ ಎಲ್ಲಿದೆ ಅನ್ನೋದು ಗೊತ್ತು. ಬಿಕಾಸ್ ಯಾಕೆ ಅಂದರೆ ನೀವು ಲವ್ ಮಾಡ್ತಿರುವಾಗ ವಿ ತುಂಬ ಸಲ ಅವ್ನ ಆಫೀಸ್ ಕರ್ಕೊಂಡು ಬಂದಿರ್ತಾನೆ. ಸೊ ಅದರಿಂದ ನಿಮಗೆ ಅವ್ನ ಆಫೀಸ್ ಎಲ್ಲಿದೆ ಅನ್ನೋದು ಗೊತ್ತು. ಸೊ ಇವಾಗ ನೀವು ಸ್ಟ್ರೈಟಾಗಿ ವಿ ಅವ್ರ ಕ್ಯಾಬಿನ್ಗೆ ಹೋಗ್ತೀರಾ. ಸೊ ಡಿಸ್ಟರ್ಬ್ ಮಾಡಬಾರ್ದು ಅಂತ ಮೆಲ್ಲಗೆ ಡೋರ್ನ ಓಪನ್ ಮಾಡಿ ನೋಡ್ತೀರಾ. ಬಟ್ ಓಪನ್ ಮಾಡಿದ ಅದೇ ಸೆಕೆಂಡ್ಗೆ ನಿಮ್ಮ ಮನಸ್ಸು ನುಚ್ಚು ನೂರಾಗೋ ಒಂದು ಸೀನ್ ಅಲ್ಲಿ ನಡೀತಿರುತ್ತೆ. ವಿ ಲ್ಯಾಪ್ನಲ್ಲಿ ಒಂದು ಹುಡುಗಿ ಕೂತಿರ್ತಾಳೆ. ಅವಳು ವಿ ಚೆಸ್ಟ್ನ ಹತ್ರದಲ್ಲಿದ್ದಾಳೆ. ವಿ ಅವನ್ನೇ ಸ್ಟಾರ್ ಮಾಡಿ ನೋಡ್ತಾ ಇದ್ದಾರೆ. ನಿಮಗೆ ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿರಲ್ಲ. ನಿಮಗೆ ಒಂದು ಸೆಕೆಂಡ್ ಅಲ್ಲಿರಬೇಕು ಅಂತಲೂ ಅನ್ನಿಸ್ಲಿಲ್ಲ. ಜೋರಾಗಿ ಅಳಬೇಕು ಅಂತ ಅನ್ನಿಸ್ತಿದೆ. ಸೊ ಅಳೋಕ್ಕೂ ಆಗಲ್ಲ. ಬಟ್ ನೀವು ಮೌತ್ ಕ್ಲೋಸ್ ಮಾಡ್ಕೊಂಡು ಅಲ್ಲಿಂದ ಬೇಗ ಓಡೋಗ್ತೀರಾ. ಸೊ ಓಡೋಗಿ ಹೊರಗಡೆ ತುಂಬ ಜೋರಾಗಿ ಅಳ್ತೀರಾ. ಯಾಕೆ ವಿ ಈ ಥರ ಮಾಡ್ತಿದ್ದಾರೆ, ಯಾಕೆ ನನಗೆ ಮೋಸ ಮಾಡ್ದ, ಬಟ್ ನಾನು ಅಷ್ಟು ಲವ್ ಮಾಡ್ತಿದ್ದವನು ಇವಾಗ ನಾನು ಅಷ್ಟು ಹೇಟ್ ಮಾಡೋಕ್ಕೆ ಏನು ಕಾರಣ ಅನ್ನೋದನ್ನ ನೆನೆಸ್ಕೊಂಡು ಅಳ್ತಿದ್ದೀರಾ. ಮೀನ್ ವೈಲ್ ವಿ ಸೈಡ್, ಏಯ್ ಮರ್ಯಾದೆಯಿಂದ ಎದ್ದೇಳು. ಸೊ ಆ ಗರ್ಲ್ ಬಂದುಬಿಟ್ಟು ವಿ ಅವರ ಎಂಪ್ಲಾಯ್. ಸೊ ದಟ್ ಗರ್ಲ್, ಏನು ವಿ ಈ ಥರ ಮಾಡ್ತಿದ್ಯಾ? ನನಗೆ ಗೊತ್ತು ನಿನ್ನ ವೈಫ್ ಕಂಡ್ರೆ ನಿನಗೆ ಒಂಚೂರು ಇಷ್ಟ ಇಲ್ಲ ಅಂತ. ಸೊ ನೀನು ಅವಳ ಜೊತೆ ಇದ್ದು ನಿನ್ನ ಲೈಫ್ನೇ ವೇಸ್ಟ್ ಮಾಡ್ಕೊತೀಯಾ ಅಲ್ವಾ? ಸೊ ನೀನು ಏನು ಮಾಡು ಅಂದರೆ ಬೇಗ ನೀನು ಅವಳಿಗೆ ಡಿವೋರ್ಸ್ ಕೊಟ್ಬಿಡು. ನಾವಿಬ್ಬರು ಮ್ಯಾರೇಜ್ ಮಾಡ್ಕೊಳ್ಳೋಣ. ಮನೇಲಿ ಮಾತ್ರ ಅಲ್ಲ, ಆಫೀಸಲ್ಲೂ ನಾವು ಜಾಲಿಯಾಗಿರ್ಬೋದು ಅಲ್ವಾ? ನಾವಿಬ್ಬರು ಮದುವೆ ಮಾಡಿಕೊಂಡ್ರೆ ಜಾಲಿಯಾಗಿ ಎಲ್ಲೋದ್ರೂ ಇಬ್ಬರು ಆರಾಮಾಗಿ ಸುತ್ಕೊಂಡಿರ್ಬೋದು ಅಲ್ವಾ ವಿ? ಪ್ಲೀಸ್ ಅವಳಿಗೆ ನೀನು ಡೈವರ್ಸ್ ಮಾಡಿಬಿಡು.
ಆಯಿತಾ. ಆವಾಗ ವಿಗೆ ತುಂಬ ಕೋಪ ಬಂದು ಅವಳನ್ನ ಕೆಳಗಡೆ ತಳ್ತಾನೆ. ಏಯ್, ಇಲ್ಲಿ ನೋಡು, ಹೌದು ನನಗೆ ನನ್ನ ವೈಫ್ ಕಂಡ್ರೆ ಇಷ್ಟ ಇಲ್ಲ ನಿಜ, ಆದರೆ ಅವಳನ್ನ ಡೈವರ್ಸ್ ಮಾಡೋ ಲೆವೆಲ್ಗೆ ಏನು ನನಗೆ ಅವಳ ಮೇಲೆ ಕೋಪ ಆಗಲಿ ದ್ವೇಷ ಆಗಲಿ ಇಲ್ಲ. ಇನ್ನೊಂದು ತಿಳ್ಕೊ, ನನಗೆ ನನ್ನ ವೈಫ್ ಬಿಟ್ಟರೆ ಬೇರೆ ಯಾರನ್ನೂ ನನ್ನ ಮನಸ್ಸು ಇಷ್ಟಪಡಲ್ಲ. ಎಕ್ಸ್ಪೆಷಲಿ ನಿನ್ನಂಥ ಅವ್ರನ್ನ ನನ್ನ ಮನಸ್ಸು ತಿರುಗೂ ಕೂಡ ನೋಡಲ್ಲ, ಆಯಿತಾ. ಸೊ ಬೇಡ್ದಿರೋ ಟಾಪಿಕ್ನ ಮಾತಾಡ್ಕೊಂಡಿರಬೇಡ. ಕಮ್ ಔಟ್ ಫ್ರಮ್ ಯುವರ್ ಡ್ರೀಮ್ ಲ್ಯಾಂಡ್. ಇದಕ್ಕೂ ಮೇಲೆ ಇದೇ ಥರ ನೀನು ನನ್ನ ಹತ್ರ ಬಂದು ಮಾತಾಡ್ತಿದ್ರೆ ಅಂದರೆ ಯು ವಿಲ್ ಬಿ ಫೈರ್ಡ್. ಸೊ ಆ ಹುಡುಗಿಗೆ ತುಂಬ ಕೋಪ ಬಂದು ವಿ ಕ್ಯಾಬಿನ್ ಬಿಟ್ಟು ಹೊರಗಡೆ ಹೋಗ್ತಾಳೆ. ವಿಗೆ ಕೆಲಸ ಮಾಡೋಕ್ಕೆ ಆಗ್ತಿರಲ್ಲ, ಏನೋ ಒಂಥರ ಆಗ್ತಿರುತ್ತೆ. ಆವಾಗ ವಿಗೆ ಒಂದು ನೆನಪಾಗುತ್ತೆ, ನೀವು ಅವ್ರನ್ನ ಬೇಗ ಬಾ ಅಂತ ಹೇಳಿರೋದವ್ರಿಗೆ ಇವಾಗ ನೆನಪಾಗುತ್ತೆ. ಸೊ ಬೇಗ ಅವ್ರ ಪಿ ಎಗೆ ಕಾಲ್ ಮಾಡ್ತಾರೆ. ಸೊ ಅವ್ರ ಪಿ ಎ ಬರ್ತಾರೆ. ನೋಡು, ನೀನು ಆಫೀಸ್ ನೋಡ್ಕೊ ಅಂತ ಹೇಳಿ ಅವರು ಕಾರ್ ಹತ್ಕೊಂಡು ಮನೆಗೆ ಬರ್ತಾರೆ. ಆನ್ ದ ವೇ ಡ್ರೈವ್ ಮಾಡ್ತಾ ಇದ್ದಾರೆ. ಆವಾಗ ವಿ ನಿಮಗೆ ಕಾಲ್ ಮಾಡ್ತಾರೆ, ಬಟ್ ನೀವು ಕಾಲ್ನ ಅಟೆಂಡ್ ಮಾಡಿಲ್ಲ. ಅವರು ಸರಿ ಓಕೆ ಅಂತ ಅಂದ್ಕೊಂಡು ಡ್ರೈವಿಂಗ್ನ ಕಂಟಿನ್ಯೂ ಮಾಡ್ತಾರೆ. ಆಗ ವಿಗೆ ಒಂದು ಕಾಲ್ ಬರುತ್ತೆ, ಅದು ನೀವು ಅಂತ ನೆನೆಸ್ಕೊಂಡು ನೋಡ್ತಾರೆ. ಬಟ್ ಹಾಂ, ಆರ್ಯಮ್ ಬ್ರೋ ಏನು ಸಡನ್ನಾಗಿ ಕಾಲ್ ಮಾಡ್ತಿದ್ದಾರಲ್ಲ ಅಂತ ಹೇಳಿ ವಿ ಕಾರ್ನ ಸೈಡ್ನಲ್ಲಿ ಸ್ಟಾಪ್ ಮಾಡಿ ಕಾಲ್ನ ಅಟೆಂಡ್ ಮಾಡ್ತಾರೆ. ಹೇಳಿ ಆರ್ಯಮ್ ಬ್ರೋ, ಏನು ಕಾಲ್ ಮಾಡಿದ್ದು? ವಿ, ನಿನ್ನ ಮನಸ್ಸಿನಲ್ಲಿ ನೀನು ಏನು ಅಂದ್ಕೊಂಡಿದ್ಯಾ? ನೀನು ಇಷ್ಟ ಬಂದಂಗೆ ಆಡ್ತಿದ್ಯಾ? ವಿಗೆ ಏನು ಹೇಳ್ತಿದ್ದಾರೆ ಅಂತಲೂ ಅರ್ಥ ಆಗ್ತಿಲ್ಲ. ಬ್ರೋ, ಏನು ಹೇಳ್ತಿದ್ದೀರಾ? ನನಗೊಂದು ಅರ್ಥ ಆಗ್ತಿಲ್ಲ. ಇವಾಗ ನಾನೇನು ಮಾಡಿದೆ? ಏನು ಮಾಡಿಲ್ಲ ಅಂತ ಕೇಳು ವಿ, ನೀನು ಏನೇನು ಮಾಡಿದ್ಯಾ? ನಿನಗೆ ವಯನ್ ಇಷ್ಟ ಇಲ್ಲ, ಅವಳನ್ನೇನು ತುಂಬ ಹಾರ್ಷಾಗಿ ಬಿಹೇವ್ ಮಾಡ್ತಿದ್ಯಾ ಅನ್ನೋದು ನನಗೂ ಗೊತ್ತು. ಬಟ್ ಅವಳ ಚೀಟ್ ಮಾಡೋಕ್ಕೆ ಹೇಗೋ ಮನಸ್ಸು ಬರುತ್ತೆ ನಿನಗೆ? ಹೇಳುವಿ, ಹೇಗೆ ನಿನಗೆ ಮನಸ್ಸು ಬರುತ್ತೆ ಅವಳನ್ನ ಚೀಟ್ ಮಾಡೋಕ್ಕೆ? ಸೊ ವಿಗೆ ತುಂಬ ಏನೇನೋ ಅಂತ ಅನಿಸ್ತೈತೆ. ಏನು ಹೇಳ್ತಿದ್ದೀರಾ ಆರ್ಯಮ್ ಬ್ರೋ? ವಯನ್ಗೆ ನಾನೇನಕ್ಕೆ ಚೀಟ್ ಮಾಡಲಿ? ಫಸ್ಟ್ ಆಫ್ ಆಲ್ ನೀವು ಏನು ಹೇಳ್ತಿದ್ದೀರಾ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ ಬ್ರೋ. ಸುಮ್ಮನೆ ಗೊತ್ತಿಲ್ಲದಿರೋ ರೀತಿ ನಾಟಕ ಮಾಡಬೇಡವಿ. ಇವತ್ತು ಆಫೀಸ್ನಲ್ಲಿ ಏನು ನಡೀತು ಅಂತ ವಯನ್ ನನಗೆಲ್ಲ ಹೇಳಿದ್ಲು. ಪಾಪ ಅವಳು ನಿನ್ನನ್ನೇ ನಂಬ್ಕೊಂಡವಳೆ. ಪ್ಲೀಸ್ ಅವಳಿಗೆ ಚೀಟ್ ಮಾಡಬೇಡ ನೀನು. ಬ್ರೋ, ಏನು ಹೇಳ್ತಿದ್ದೀರಾ? ವಯನ್ ಆಫೀಸಿಗೆ ಬಂದಿದ್ಲಾ? ಹೌದು, ಆಫೀಸಿಗೆ ಬಂದಿದ್ಲು. ಸೊ ಇಲ್ಲಿಗೆ ನಾನು ಈ ಎಪಿಸೋಡನ್ನ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಎಪಿಸೋಡನ್ನ ಸೂನ್ ಅಪ್ಲೋಡ್ ಮಾಡ್ತೀನಿ. ಸೊ ಏನಾದರೂ ಈ ಎಪಿಸೋಡಲ್ಲಿ ಏನಾದರೂ ಒಂಚೂರು ಮಿಸ್ಟೇಕ್ ಇದ್ದರೆ ಐ ಆಮ್ ಸಾರಿ, ಬಿಕಾಸ್ ವಾಯ್ಸ್ ಓವರ್ ಕೊಟ್ಟು ನನಗೆ ತುಂಬ ಮಂತ್ಸಾಗ್ಬಿಡ್ತು. ಸೊ ಅದರಿಂದ ನನಗೆ ಅದು ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ಸೊ ಹಾಗೆ ನಿಮಗೆ ಈ 2 ಶಾರ್ಟಲ್ಲಿ ಈ 1 ಶಾರ್ಟ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.